ನಮಸ್ಕಾರ, ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್ ಅಟೆನ್ಷನ್ ಅಟ್ 9. ನಾನು ನವೀನ್ ಕುಮಾರ್. ಈ ಹೊತ್ತಿನ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನಾಯಕತ್ವ ಬದಲಾವಣೆ ಬಗ್ಗೆ ವರಿಷ್ಠರಿಗೆ ಇಲ್ಲ ಆಸಕ್ತಿ. ನವೆಂಬರ್ನಲ್ಲೇ ಸಿಎಂ ಪಟ್ಟಕ್ಕೇರಲು ಇನ್ನೂ ಡಿಕೆ ಶಿವಕುಮಾರ್ ಕಸರತ್ತು. ಸಿಎಂ ಸಿದ್ದರಾಮಯ್ಯ ಖರ್ಗೆ ಭೇಟಿ ಬಳಿಕ ತಾವು ಕೂಡ ಎಐಸಿಸಿ ಅಧ್ಯಕ್ಷರ ಭೇಟಿಗೆ ಡಿಕೆಶಿ ಕಾತರ. ವಿದೇಶದಲ್ಲಿರುವ ರಾಹುಲ್ ಗಾಂಧಿ ನವೆಂಬರ್ 28ಕ್ಕೆ ದೆಹಲಿಗೆ ವಾಪಸ್. ಅಲ್ಲಿವರೆಗೂ ರಾಜ್ಯದಲ್ಲಿರುವ ಗೊಂದಲಗಳಿಗೆ ತಾತ್ಕಾಲಿಕ ಬ್ರೇಕ್. ಅಗತ್ಯವಿದ್ರೆ ಸಿಎಂ ಡಿಸಿಎಂಗೆ ಮತ್ತೆ ದೆಹಲಿ ಬುಲಾವ್ ಸಾಧ್ಯತೆ. ಮುಂದಿನ 6 ತಿಂಗಳಲ್ಲಿ ನಿರೀಕ್ಷೆಗೆ ಮೀರಿದ ಬೆಳವಣಿಗೆ ಆಗತ್ತೆ. ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಫೈಟ್ ನಡುವೆ ಕೇಂದ್ರ ಸಚಿವ ಎಚ್ಡಿಕೆ ಮಾರ್ಮಿಕ ಹೇಳಿಕೆ. ನಿನ್ನೆ ತಮ್ಮ ಕಾರ್ಯಕರ್ತರಿಗೆ ಎಚ್ಡಿಕೆ ಕೊಟ್ಟ ಸಂದೇಶದ ಬಗ್ಗೆ ರಾಜ್ಯ ರಾಜಕೀಯದಲ್ಲೀಗ ಬಿಸಿ ಬಿಸಿ ಚರ್ಚೆ. ದರೋಡೆಕೋರರ ಅಸಲಿ ಪ್ಲಾನ್ ಇದ್ದಿದ್ದು 7 ಕೋಟಿ 11 ಲಕ್ಷ ಮಾತ್ರವಲ್ಲ, 25 ಕೋಟಿಗೂ ಹೆಚ್ಚು ಹಣ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಿದ್ದ ರಾಬರ್ಸ್ ದಿ ಗ್ರೇಟ್ ರಾಬರಿ ಮಾಡಿದ್ರು ಅಂದುಕೊಂಡಷ್ಟು ಹಣ ಸಿಗಲಿಲ್ಲ ಅಂತ ಆಗಿದ್ರಂತೆ ನಿರಾಸೆ. ದರೋಡೆ ಮಾಡೋದಕ್ಕೆ ತಪ್ಪಿಸಿಕೊಳ್ಳೋದಕ್ಕೂ ನೆರವಾಗಿದ್ದ ಪೊಲೀಸರ ತಪ್ಪುಗಳು. ಡಿಪಾರ್ಟ್ಮೆಂಟ್ನಲ್ಲಿದ್ದು ಪೊಲೀಸರ ಪ್ಲಾನ್ ಮೂವ್ಮೆಂಟ್ ಬಗ್ಗೆ ತಿಳಿದುಕೊಂಡಿದ್ದ ಅಣ್ಣಪ್ಪ ಕಡಲೆಕಾಯಿ ಪರಿಷೆ ಸಂದರ್ಭವನ್ನೇ ತಮ್ಮ ದರೋಡೆಗೆ ಮೊದಲೇ ಸ್ಕೆಚ್ ಹಾಕಿಕೊಂಡಿದ್ದ ಟೀಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.